ಒಂದೆರಡು ಸಾರಿ ಮಾಡಿ ಕೆಳಗಡೆ ಮೇಲಕ್ಕೆ ಬರಲಿ. ಮೇಲಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ತಗೊಂಡು ಹಿಂಗೆ ಹಾಕ್ಕೊಡಿ. ನೀವು ಗ್ರೇವಿ ಹಾಕಿ ಮಾಡಿಬಿಡಿ ಎಣ್ಣೆ ಹಾಕಿ ಅಂತ ಹೇಳಿದ್ರೆ ಹಸಿ ಎಣ್ಣೆಗೆ ಹಾಕಿಬಿಡ್ತಾರೆ ಪಟಕ್ಕಂತ. ಇದರೊಳಗೆ ನಾನು ಇತಿಬೇಳೆ ಬಳಸ್ತಾ ಇದ್ದೀನಿ ವಿಶೇಷವಾಗಿ. ಇದ್ದರೆ ಬಳಸಿ, ಇಲ್ಲ ಅಂದರೆ ಬಟಾಣಿ ಬಳಸಿ, ಇತಿಬೇಳೆ ಬಳಸಿ. ಆಲ್ರೆಡಿ ಬಾಯ್ಲ್ ಆಗೋಗಿ ರೆಡಿ ಇರೋದು ನೋಡಿ. ಇದಾಯ್ತು, ಇದು ಇದೆಲ್ಲ ಹಾಕೋಣ. ಅದ್ಭುತವಾಗಿ ಬಂದಿದೆ ನೋಡಿ. ಹೇಗೆ ಕಾಣಿಸ್ತಾ ಇದೆ ಏನೇ ಒಂದು ಸರಿಯಾಗಿ ತೆಗೆದು ನೋಡೋಣ ಹೇಗಿದೆ ಅಂತೇಳಿ. ನೀವು ದಯವಿಟ್ಟು ಒಂದು ಗ್ರೇವಿ ತೊಗೊಂಡೋಗಿ ಮಾಡ್ಕೊಂಡು ಎಂಜಾಯ್ ಮಾಡಿ. ನಮಸ್ಕಾರ. ನಿಮ್ಮ JFC ಕೃಷ್ಣಪ್ಪ ಅವರು. ಮನೆ ರಾಸದ ಊಟಕ್ಕೆ ಸ್ವಾಗತ ಸುಸ್ವಾಗತ. ವೆಜ್ಜಲ್ಲಿ ಕೃಷ್ಣಪ್ಪ ಅವರು ಬರೀ ನಾನ್ ವೆಜ್ಜೇ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾ ಇರ್ತೀರಿ. ಕಂಪ್ನಿ ಇದು JFC ಗರಂ ಮಸಾಲ ಕಂಪ್ನಿ ಇದು. ನಾನ್ ವೆಜ್ ಅವ್ರಿಗೋಸ್ಕರನೇ ಮೀಸಲಾಗಿ ಏನಿಲ್ಲ. ಈಗ ಪನ್ನೀರ್ ಬಿರಿಯಾನಿಗೆ ಹೋಗೋಣ. ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ನಮ್ಮದು ಪಟಾಪಟ್ ಬಿರಿಯಾನಿ ಒಂದು ಮ್ಯಾಜಿಕ್ ಗ್ರೇವಿ ಬಿಡುಗಡೆ ಮಾಡಿದ್ದೀವಿ. ಇದು ಒಂದು ಕಾಂಬೋ ಸಿಸ್ಟಮು. ಇಲ್ಲಿ ನೋಡ್ತಾ ಇದ್ದೀರಿ, ಈ ತಟ್ಟೆನಲ್ಲಿದೆ ಮಡಗಿದ್ದೀವಿ. 2 ಪ್ಯಾಕೆಟ್ ಗ್ರೇವಿ, ಅರ್ಧ kg ಗರಂ ಮಸಾಲ, ಅರ್ಧ kg ಕಬಾಬ್ ಪೌಡ್ರು, ಒಂದು ಪೆಪ್ಪರ್ ಮಸಾಲ, ಒಂದು ಕರಿ ಮಸಾಲ, ಇಷ್ಟು ಸೇರಿ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸಲಾಗುತ್ತದೆ. ಇದು ಆನ್ಲೈನಲ್ಲಿಲ್ಲ, ನಮ್ಮ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ನಿಮ್ಗೆ ಕಳಿಸ್ಕೊಡ್ತೀವಿ. ನಮ್ಮ ಅಕೌಂಟಿಗೆ ದುಡ್ಡು ಹಾಕಿ 1150 ರೂಪಾಯಿ ಹಾಕಿ, ಕೊರಿಯರ್ ಚಾರ್ಜ್ ಏನಿಲ್ಲ, ಮನೆ ಬಾಗಿಲಿಗೆ ಹುಡ್ಕೊಂಬರುತ್ತೆ. ಮಾತಾಡ್ತಾ ಒಲೆ ಹೆಚ್ಚನ ಎಣ್ಣೆ ಕಾಯ್ತಾ ಇರಲಿ. ನಿಮಗೆ ಪಟಾಪಟ್ ಬಿರಿಯಾನಿ ಮಾಡಲಿಕ್ಕೆ, ಪನ್ನೀರ್ ಬಿರಿಯಾನಿ ಮಾಡಲಿಕ್ಕೆ ಏನು ಬೇಕು ಅನ್ನೋದು ಒಂದು ಜಸ್ಟ್ ಹೇಳ್ಬಿಡ್ತೀನಿ ಏನಂತೇಳಿ. ಪನ್ನೀರು ಒಂದು ಅರ್ಧ kg ತೊಗೊಳ್ಳಿ. ಅರ್ಧ kg ರೈಸ್ ತುಂಬ ಚೆನ್ನಾಗಿರುತ್ತೆ. ಸಮ ಇದ್ರೆ ಸೂಪರು. ಇತಿಬೇಳೆ ಒಂದು 1/4 kg ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ ಪುಡಿ, 100 ಗ್ರಾಮ್ ಆಯಲ್ಲು, ನೆನೆ ಹಾಕಿರೋ ಅಕ್ಕಿ. ನಿಮ್ಮ ಪದೇ ಹೇಳ್ತಾ ಇರ್ತೀನಿ, ಯಾವುದೇ ಬಿರಿಯಾನಿ ಯಾವಾಗಲೇ ಮಾಡಿ ಒಂದು ಅರ್ಧ kg ಅರ್ಧ ಗಂಟೆ ಮುಂಚೆನೇ ನೀವು ಅದನ್ನು ಅಕ್ಕಿನೇ ನೆನೆ ಹಾಕ್ಕೊಡಿ. ಯಾಕೆಂದರೆ ಅಕಸ್ಮಾತ್ ನೀವು ನೀರಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೂ ಅದು ಮುಳ್ಳಕ್ಕಿ ಆಗೋಲ್ಲ. ಹಳೇದಾದರೆ 2, ಡಬಲು, ಮಾಮೂಲಿ ಹೊಸದಾದರೆ 1.5, ಬಾಸುಮತಿಗೆ 1.5, ಇಷ್ಟು ಅಳತೆ. ಇದು ಪನ್ನೀರ್ ಅರ್ಧ kg ತೊಗೊಂಡಿದ್ದೀನಿ. ನೋಡಿದ್ದೀನಿ ನೋಡಿ, ಪನ್ನೀರ್ ಅರ್ಧ kg ಇದೆ. ರೈಸ್ ಅರ್ಧ kg ನೆನೆ ಹಾಕಿದ್ದೀನಿ. ಅರ್ಧ kg ಗ್ರೇವಿ ಹಾಕೋತಾ ಇದ್ದೀನಿ ನೋಡಿ. ಪಟಾಪಟ್ ಬಿರಿಯಾನಿನಲ್ಲಿ ಅರ್ಧ kg ಗ್ರೇವಿ, ಅರ್ಧ ಒಂದು ಮಾಡಿದ್ದೀನಿ, ಮತ್ತಿನ್ನು ಅರ್ಧ ಇದೆ. ಅರ್ಧನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಅಷ್ಟೇ ಬೇಕಾಗಿರೋದು. ನಾವು 1 ಪ್ಯಾಕೆಟಲ್ಲಿ 1 kg ಮೆಜರ್ಮೆಂಟ್ ಮಾಡಿರೋದು ನೋಡಿ. ಅರ್ಧ ಇದೆ ಇದರಲ್ಲಿ, 1 ಲೀಟ್ರ್. ಇದು ಈ ಥರ ಸ್ಲೈಸ್ ಥರ ಕಟ್ ಮಾಡಿಕೊಳ್ಳಿ. ಎಣ್ಣೆಯಲ್ಲಿ ಕರೆದು ಎತ್ಕೊಂಡ್ರೆ ನೀಟಾಗಿರುತ್ತೆ. ಬಿರಿಯಾನಿ ಒಳಗೆ ಪೀಸ್ ಹೊಡೆದೋಗಲ್ಲ. ನೀವು ಇದನ್ನು ಕರಿಯೋಕ್ಕೆ ಮುಂಚೆ ಏನು ಮಾಡ್ತೀರಾ ಅಂದರೆ, ಜಸ್ಟ್ ಸ್ವಲ್ಪ ಉಪ್ಪು ತಗೊಳ್ಳಿ ನೋಡಿ. ಹಿಂಗೆ ಮೇಲೆ ಲೈಟಾಗಿ ಹಾಕಿ 1-2 ಸಾರಿ ಹಿಂಗೆ ಮಾಡಿ ಕೆಳಗಡೆ ಮೇಲಕ್ಕೆ ಬರಲಿ. ಮೇಲಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ತಗೊಂಡು ಹಿಂಗೆ ಹಾಕ್ಕೊಡಿ. ಒಂದು ಬಿಟ್ಟು ನೋಡೋಣ ಬಂದಿದ್ರೆ ಇದೆ. ಹಾಂ, ಬರ್ತಾಯಿದೆ ನೋಡಿ. ಈ ಥರ ನೀವು ಎಣ್ಣೆಯಲ್ಲಿ ಬಿಟ್ಬಿಟ್ಟು ಎಲ್ಲನೂ ಅಷ್ಟೇ ಅದನ್ನು ನಿಧಾನಕ್ಕೆ ತಿರುಗಿಸ್ಬಿಟ್ಟು ಬ್ರೌನ್ ಬಣ್ಣ ಬರೋವರೆಗೆ ಇರಿ. ಈಗ ಆಗಿದೆ ಇದು ತಗೊಂಬಿಡೋಣ ನೀಟಾಗಿ ನೋಡಿ. ಈ ಥರ ಬ್ರೌನ್ ಬಣ್ಣಕ್ಕೆ ಬಂದರೆ ಸಾಕು, ನೋಡೋಕ್ಕೂ ಲುಕ್ ಆಗಿರ್ತದೆ ನೋಡಿ. ಈ ಥರ ಇರಲಿ ಸಾಕು. ಈ ಥರ ಬ್ರೌನ್ ಬಣ್ಣಕ್ಕೆ ಬಂದರೆ ಸಾಕಾಗ್ತದೆ. ಎಸ್ಪೆಷಲಿ ನಾವು ಈ ಥರ ಅಡುಗೆ ಎಲ್ಲ ಮಾಡಬೇಕಾದ್ರೆ ಒಂದು ಸಾರಿಗೆ 4 ಸಾರಿ ಅಡುಗೆ ಮಾಡಿರ್ತೀವಿ. ನಿಮಗೆ ವೆಜ್ಜಿಂದ ನಾವು ಇಲ್ಲಿಗೆ ಶಿಫ್ಟ್ ಆಗಿರೋದು, ನಾನ್ ವೆಜ್ಜಿಗೆ ಶಿಫ್ಟ್ ಆಗಿರೋದು. ಒಂದು 100 ಗ್ರಾಮ್ ಎಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 100 ಗ್ರಾಮ್ ಆಯಿಲ್ ಇದೆ, ಇದನ್ನು ಹಾಕ್ಬಿಡೋಣ. 100 ಗ್ರಾಮ್ ಆಯಿಲ್ ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಬೇಕು, ಹಸಿ ಎಣ್ಣೆ ಇರುತ್ತೆ. ಎಣ್ಣೆ ಕಾದ್ಬಿಟ್ಟು ಮೇಲೆ ಗ್ರೇವಿ ಹಾಕಬೇಕು. ಯಾಕೆಂದರೆ ನೀವು ಗ್ರೇವಿ ಹಾಕಿ ಮಾಡಿಬಿಡಿ ಎಣ್ಣೆ ಹಾಕಿ ಅಂತ ಹೇಳಿದ್ರೆ ಹಸಿ ಎಣ್ಣೆಗೆ ಹಾಕಿಬಿಡ್ತಾರೆ ಪಟಕ್ಕಂತ. ಹಸಿ ಎಣ್ಣೆಗೆ ಹಾಕಿದ್ರೆ ನಿಮಗೆ ಅದು ಟೇಸ್ಟ್ ಇರೋಲ್ಲ. ಎಣ್ಣೆ ಕಾದ ಮೇಲೆ ಗ್ರೇವಿ ಹಾಕ್ಕೊಡಿ ನೋಡಿ. ಈಗ ಅರ್ಧ ಗ್ರೇವಿ ಇದೆ ಅಷ್ಟೇ. ನಾನು ಗ್ರೇವಿ ಹಾಕ್ತಾಯಿದ್ದೀನಿ. ಗ್ರೇವಿನ ಹಾಕಿದ್ದೀನಿ. ಇದನ್ನು ಲೈಟಾಗಿ ಸ್ವಲ್ಪ ಹಿಂಗೆ ಲೈಟಾಗಿ ಹಿಂಗೆ ಅಂದರೆ ಸಾಕು. ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಡಿ, ಜಾಸ್ತಿ ಬೇಡ. ಒಂದೇ ಒಂದು ಚಿಟಿಕೆಯಷ್ಟು ಕಲರ್ಗೋಸ್ಕರ, ಬ್ಯೂಟಿಫುಲ್ ಕಲರ್ಗೋಸ್ಕರ. ಇದೆಲ್ಲ ನಾವು ಅದ್ರಲ್ಲಿ ಹಾಕಿದ್ದೀವಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ನೀವು ಆ ರೈಸು ನೋಡೋಕ್ಕೆ ಬ್ರೌನ್ ಬಣ್ಣಗಿರುತ್ತೆ. ಓಕೆ, ಒಂದು ಹಳದಿ ಬಣ್ಣಕ್ಕೆ ಚೆನ್ನಾಗಿ ಬಿರಿಯಾನಿ ಅನಿಸ್ಕೊಳ್ಳುತ್ತೆ. ಇದರೊಳಗೆ ನಾನು ಇತಿಬೇಳೆ ಬಳಸ್ತಾ ಇದ್ದೀನಿ ವಿಶೇಷವಾಗಿ. ಇದ್ದರೆ ಬಳಸಿ, ಇಲ್ಲ ಅಂದರೆ ಬಟಾಣಿ ಬಳಸಿ, ಇತಿಬೇಳೆ ಬಳಸಿ.
ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೆ ಬರೀ ಪ್ಲೇನಾಗಿ ನೀವು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಇತ್ತಿಬೇಳೆಯನ್ನು ನೋಡಿ 1/4 kg ಹಾಕಿದ್ದೀನಿ, ಜಾಸ್ತಿ ಇಲ್ಲ, ಒಂದು 1/4 kg ಅಷ್ಟು. ಜಸ್ಟ್ ಹಿಂಗೆ ಹನಿ ಸಾಕು ಅಷ್ಟೇ. ಈಗ ಅಳತೆಗೆ ನೀರು ಹಾಕ್ಕೊಳ್ಳೋಣ. ಅಳತೆಗೆ ನೀರು ಈ ಗ್ರೇವಿ ಕವರ್ನಲ್ಲೇ ಸ್ವಲ್ಪ ಹಾಕ್ಬಿಟ್ಟು ಹಾಕಿ ಯಾವಾಗಲೂ, ಯಾಕೆಂದರೆ ಗ್ರೇವಿ ಅದರಲ್ಲಿ ಇರ್ತದೆ. ಆಮೇಲೆ ಅಳತೆಗೆ ಹಾಕ್ಕೊಳ್ಳೋಣ ಗ್ರೇವಿನ. ಇದರಲ್ಲಿ ಒಂದು ಸರಿ ಹಿಂಗೆ ಹಾಕ್ಕೊಂಡು, ಯಾಕೆಂದರೆ ಮಸಾಲೆ ಒಂದು ಪೂರ್ತಿ ಸಂಪೂರ್ಣವಾಗಿ ನೀವು ಇದು ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ನೋಡಿ ಈ ಕವರ್ಗೆ ಹಾಕ್ಕೊಬಿಡಿ. ನಾನು ಲೀಟ್ರಲ್ಲಿ 1.5 ಅಷ್ಟು ನೀರು ಹಾಕ್ತೀನಿ. 1 ಹಾಕಿದ್ದೀನಿ, ಇನ್ನೊಂದು ಅರ್ಧ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಆಗ 1/4 ಹಾಕಿದ್ದೆ, ಈಗ 1/4 ಭಾಗ ಹಾಕ್ಕೊಳ್ಳೋಣ. 1.5 ಅಷ್ಟು ನೀರು, 1.5 ಪಟ್ಟು ಎಷ್ಟು ಅಕ್ಕಿ ಹಾಕ್ತಿರೋ ಅದರ 1.5 ಪಟ್ಟು ನೀರು ಇರಬೇಕು. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ತಕ್ಷಣ ರೈಸ್ ಹಾಕೋಣ. ರೈಸ್ ಹಾಕಿದ್ಮೇಲೆ ಪನ್ನೀರ್ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಪನ್ನೀರ್ ಹಾಕ್ಕೊಳ್ಳೋಣ. ಸಾಫ್ಟ್ ಆಗಿರೋದು, ಸ್ವಲ್ಪ ಹಾರ್ಡ್ ಆಗಿದೆ. ಇದೇ ಥರನೇ ಮಾಡಿಕೊಂಡ್ರೆ ನಿಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕೈಗೆ ಸಿಗುತ್ತೆ. ಫಂಕ್ಷನ್ಗಳಲ್ಲಿ ಈ ಥರ ಕಟ್ ಮಾಡಿಬಿಟ್ರೆ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ದಮ್ ಹಾಕ್ಬಿಡ್ತಾರೆ. ಅದು ತಿನ್ನುವಾಗ ಅಷ್ಟು ಮಜಾ ಇರೋಲ್ಲ, ಟೇಸ್ಟ್ ಇರೋಲ್ಲ ಅಷ್ಟೇ. ಇನ್ನೇನು ಸಪ್ಸಪ್ಪೆ ಇರುತ್ತೆ. ಈಗ ನೀರು ನೋಡಿ ಕುದೀತಾ ಇದೆ, ಕುದಿ ಸ್ಟಾರ್ಟ್ ಆಯ್ತು. ಇದು ಕುದಿ ಸ್ಟಾರ್ಟ್ ಆದ ತಕ್ಷಣವೇ ಈಗ ನಾವು ಅಕ್ಕಿ ಹಾಕೊಂಬಿಡೋಣ. ಅಕ್ಕಿ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕಬೇಕು ಅಂತ ನಾನು ಹೇಳಿರ್ತೀನಿ, ಯಾವಾಗಲೂ ಪದೇ ಹೇಳ್ತಾ ಇರ್ತೀನಿ. ನಾನು ನೆನೆಯಾಗಿ ರೆಡಿ ಇದೆ. ನೀರು ಬಸ್ ಹಾಕೋದಷ್ಟೇ ಕೆಲಸ. ಅಕ್ಕಿ ಸಂಪೂರ್ಣ ಬಸ್ಬಿಟ್ಟು ನೀರಲ್ಲಿ ಅಕ್ಕಿ ಹಾಕ್ತಾಯಿದ್ದೀವಿ. ಇದರಲ್ಲಿ ನೀವು ಉಪ್ಪು ಏನೂ ನೋಡೋಂಗಿಲ್ಲ, ಎಲ್ಲ ರೆಡಿ ಇರ್ತದೆ ಅದರಲ್ಲಿ. ನೀವು ಯಾವುದನ್ನೂ ಹಾಕ್ಕೊಡ್ದು ನೋಡಿ. ಆಯ್ತು, ಇದೊಂದು ಸ್ವಲ್ಪ ಕುದಿ ಬರಲಿ. ಲೈಟಾಗಿ ಕುದಿ ಬಂದಾಗ ಪ್ರೆಸರ್ ಮುಚ್ಚಬೇಕು ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಯಾಕೆಂದರೆ ಆವಾಗ ಅದು ತಳ ಹಿಡಿಯಲ್ಲ, ಸೀಕ್ರೆಟ್ ಅದಷ್ಟೇ, ಇನ್ನೇನು ಇಲ್ಲ. ನೋಡಿ ಇವ್ನು ಕುದಿ ಬಂತೀಗ. ತುಂಬ ಹೊತ್ತೇನು ನೀವು ಕಾಯ್ಕೊಂಡಿರಂಗಿಲ್ಲ, ಇದು ಪಟ ಅಂತಲ್ವಾ. ನೋಡಿ ಕುದಿ ಬರ್ತಾ ಇದೆ. ನಾನು ಪನ್ನೀರ್ ಹಾಕೋತಾ ಇದ್ದೀನಿ. ಪನ್ನೀರ್ ಹಾಕ್ಕೊಳ್ಳೋಣ. ಜಸ್ಟ್ ಪನ್ನೀರ್ ಹಾಕ್ಬಿಟ್ಟು ಲೈಟಾಗಿ ಹಿಂಗೆ ತಿರುಗಿಸ್ಬೇಕು ಅಷ್ಟೇ. ನೋಡಿ ಸಾಕು. ಲೈಟಾಗಿ ಹಿಂಗೆ ತಿರುಗಿಸಿ, ಅದು ಹಿಂದೆಯೇ ಕುದಿ ಬರ್ತಾನೆ ಇರ್ತದೆ, ನೀವು ಕಾಯೋಂಗೇ ಇಲ್ಲ. ಯಾಕೆಂದರೆ ನಮ್ಮ ಗ್ರೇವಿ ಎಲ್ಲ ಆಲ್ರೆಡಿ ಬಾಯ್ಲ್ ಆಗೋಗಿ ರೆಡಿ ಇರೋದು. ನೋಡಿ ಇದಾಯ್ತು. ಇದು ವಿಸಲ್ ಹಾಕೋಣ. ಈಗ ವಿಸಲ್ ಹಾಕ್ಬಿಡೋಣ. ಇದೊಂದು 4 ವಿಸಲ್ ಹೊಡಿಬೇಕು. 4 ವಿಸಲ್ ಹೊಡೆದ ತಕ್ಷಣವೇ ನಿಮಗೆ ಪಟಾಪಟ್ ಬಿರಿಯಾನಿ ಮನೇಲಿ ರೆಡಿ. ಈಗ 4 ವಿಸಲ್ ಆಗಿದೆ, ಮತ್ತೆ ಏರು ಹೋಗಿದೆ. ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ ನೋಡುವ. ಅದ್ಭುತವಾಗಿ ಬಂದಿದೆ ನೋಡಿ. ಹೇಗೆ ಕಾಣಿಸ್ತಾ ಇದೆ, ಹೇಗೇನೆ ಸೂಪರ್. ಸರಿ, ಹಾಗೆ ತೆಗೆದು ನೋಡೋಣ ಹೇಗಿದೆ ಅಂತೇಳಿ. ನೋಡಿ ಸರ್, ಪನ್ನೀರ್ ಎಲ್ಲ ಹೆಂಗಿದೆ ಹೇಳ್ಕೊಡೋ. ಇದು ಕರೆಕ್ಟಾಗಿರ್ಬೇಕು. ಜನ ಮಾಡಿದ್ರು ಅದು ಒಪ್ಕೊಳ್ಳೋ ರೀತಿ ಇರಬೇಕು. ಸುಮ್ಮನೆ ನಾವೆಲ್ಲ ಕಾಟಾಚಾರಕ್ಕೆ ಅಡುಗೆ ಇದು ಬರಲಿ ಅಂತ ಹೇಳ್ಕೊಟ್ರೆ ಹೇಗಾಗುತ್ತೆ ಹೇಳಿ ನೋಡೋಣ. ನೋಡಿ ನೀವು ಬಂದು ಗ್ರೇವಿ ತೊಗೊಂಡೋಗಿ, ನೀವು ದಯವಿಟ್ಟು ನಮ್ಮ ಗ್ರೇವಿ ತೊಗೊಂಡೋಗಿ ಮಾಡಿಕೊಂಡು ಎಂಜಾಯ್ ಮಾಡಿ. ಈ ಥರದೊಂದು ರೆಸಿಪಿ ನಿಮಗೆ ನಾವು ತೋರಿಸ್ಕೊಟ್ಟಿದ್ದೀವಿ, ಅದ್ಭುತವಾಗಿ ಸೂಪರ್ ಆಗಿದೆಯಾ. ಇದನ್ನು ನಮ್ಮ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀವಿ. ಇದಕ್ಕೆ ಹಾಗಿರಬೇಕು ಹೀಗಿರಬೇಕು ಅಂದರೆ ನಾವು ಹೇಗೆ ಹೇಳೋಕ್ಕಾಗುತ್ತೆ. ನಿಮ್ಗೆ ಇಷ್ಟೊತ್ತವ್ರು ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ಈ ರೆಸಿಪಿ ಚೆನ್ನಾಗಿದ್ದರೆ ಮುಂದಿನ ರೆಸಿಪಿ ಹಿಂಗೆ ಫಾಲೋ ಮಾಡ್ತಾನೆ ಇರಿ. ಇನ್ನೂ ವೆಜ್ಜು, ಸಿಕ್ಕಾಪಟ್ಟೆ ವೆಜ್ಜು ನಾವು ಮಾಡಿ ತೋರಿಸೋರಿದ್ದೀವಿ. ಕ್ಯಾಟ್ರಿಂಗ್ ಅದನ್ನು ಮಾಡಿ ತೋರಿಸೋರಿದ್ದೀವಿ, ಆ ಥರನೂ ಮಾಡಿ ತೋರಿಸೋರಿದ್ದೀವಿ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.